ಒಂದು ಪ್ರೆಸ್ ಮೀಟ್ನಲ್ಲಿ ನಾನಿಲ್ಲ, ಇಲ್ಲದೇ ಇದ್ದಾಗ ಒಬ್ಬರು ಕಮೆಂಟ್ ಮಾಡ್ತಾರೆ, ಛೆ ಈಗ ಗಣೇಶ್ ಕಾಸರಗೋಡು ಇರಬೇಕಾಗಿತ್ತು ಅಂತೇಳಿ. ಅದೊಂದು ಛಾಪ್ ಇದೆಯಲ್ಲ, ಆ ಛಾಪು ಈಗ ನಿಮ್ದು ಬಂದಿದ್ಯಾ? ಆ ಥರ ಕೆಲವೊಂದ್ಸಲಿ ಕೇಳ್ಪಟ್ಟಿದ್ವಿ, ಈ ಪಾತ್ರ ವಸಿಷ್ಠ ಮಾಡಬೇಕಿತ್ತು ಅಂತ. ತುಂಬ ಜಾಸ್ತಿ ಕೇಳ್ಪಟ್ಟಿರೋದೇನೆಂದ್ರೆ, ನನ್ನ ಬಹುತೇಕರು ನನಗೆ ಹೇಳೋದು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರು ಹೇಳೋದು, ಇನ್ನೂ ಬಳಸ್ಕೋಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬಳಸ್ಬೋದಾಗಿತ್ತು, ಅಥವಾ ಯಾಕೆ ಸಾಯಿಸ್ಬಿಟ್ರಲ್ಲ ಬೇಗ. ಎಷ್ಟು ಸ್ನೇಹ ಆಗಿದೆ ಈಗ ಎಷ್ಟು ಜೊತೆ. ಆ್ಯಂಡ್ ಈಸ್ ಒನ್ ಪರ್ಸನ್. ಅಂದರೆ ಬದುಕಲ್ಲಿ ನಾವೇನೋ ಮಾಡಬೇಕು, ನಾವೇನೋ ಸಾಧಿಸಬೇಕು, ಅಥವಾ ಒಂದಷ್ಟು ಸಣ್ಣ ಪುಟ್ಟ ಗುರಿಗಳಿಟ್ಕೊಂಡು ನಾವು ಹೋಗಬೇಕು ಅಂತ ಅನ್ಕೊಂಡಾಗ, ನಾನು ನೋಡಿದ ಹಾಗೆ ಯಶ್ ಥರ ಇನ್ನೊಬ್ಬರನ್ನ ನಾನು ಕಂಡಿಲ್ಲ. ಆ್ಯಂಡ್ ನಾನು ಯಾರನ್ನಾರು ಈ ವಿಚಾರದಲ್ಲಿ ಫಾಲೋ ಮಾಡ್ತೀನಿ ಅಂದರೆ ಯಶ್ನ ಮಾತ್ರ. ಟಗರಿಗೆ ಹೇಗೆ ಅವಕಾಶ ಬಂತದ್ದು? ಗೋಧಿವಣ್ಣ ಸಿನಿಮಾ ನೋಡಿದ್ರಂತೆ ಸೂರ್ಯ ಅವರು. ಸೊ ನನಗೆ ಶ್ರೀಕಾಂತ್ ನಾಗಿ ಆ್ಯಕ್ಚುಲಿ ಪರಿಚಯ ಮುಂಚೆ, ಶ್ರೀಕಾಂತ್ಗಿಂತ ಮುಂಚೆ ಶಿವಣ್ಣದ್ದು ಅದು ಮಾಡಿದ್ದಾರೆ. ಶಿವಣ್ಣ ಸ್ನೇಹ ಹೇಗೆ ಸರ್? ಶಿವಣ್ಣ ಎಲ್ರಿಗೂ ಸ್ನೇಹ, ಮನುಷ್ಯ ಸ್ನೇಹ ಜೀವಿ, ವ್ಯಕ್ತಿನೇ ಹಾಗೆ, ಅದು ಕಪಟ ಇಲ್ಲ. ಯಾರು ಮೈನಸ್ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದ್ರಲ್ವ? ಇಲ್ಲ. ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ. ಮರೆತೇ ಹೋದೆನು ಹೊರಟ ಕಾರಣ. ಬಟ್ ಸರಾಗಿ ಹಾಡು ಈಗ ಹೇಳಿದ ಒಂಥರ ಸಂಭಾಷಣೆಯ ರೀತಿಯಲ್ಲಿದೆ ಹಾಡು. ಮರೆತೇ ಹೋದೆನು ಹಾಡಿದೆ, ದಯವಿಟ್ಟು ಗಮನಿಸಿದ್ದು. ಸಖತ್ತಾಗಿದೆ. ಸೊ ಅದು ನಮ್ಮ ಅನೂಪ್ ಸೀಳಿನ್ನು, ನನಗೆ ಅನೂಪ್ ಭಾಳ ಹಳೆ ಪರಿಚಯ. ಅಂದರೆ ನಾನು ಬೆಂಗಳೂರು ಬಂದಾಗ ಹಂಸಲೇಖ ಸರ್ ಹತ್ರ ಕಲಿತಿದ್ದೆ ಅನ್ನಲ್ಲ, ಅಲ್ಲಿ ಸ್ಟುಡಿಯೋಲ್ಲಿ ಪರಿಚಯ ಆಗಿದೆ ಅನೂಪ್. ಸೊ ಕೈಂಡ್ ಆಫ್ ಫಸ್ಟ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್ ನನಗೆ. ಸೊ ಆವಾಗಿಂದ ಹೀ ನ್ಯೂ ನಾನು ಹಾಡ್ತೀನಿ ಅಂತ, ಆ್ಯಂಡ್ ನಾನು ಹಾಡಬೇಕು, ಸಿಂಗರ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಅನ್ನೋದು ಗೊತ್ತಿತ್ತು. ಆ್ಯಂಡ್ ಯಾವುದೋ ಒಂದು ಸಿನಿಮಾ ಅನೂಪ್ ಮಾಡಿದ್ದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದೆ ಮುಂಚೆ. ಸೊ ಆ ನಂತರ ಈ ಸಿನಿಮಾ ದಯವಿಟ್ಟು ಗಮನಿಸಿ ನಾನು ಆ್ಯಕ್ಟ್ ಮಾಡಿದೆ. ಅವಾಗ ಸುಮ್ಮನೆ ಹೆಂಗೆ ಕ್ಯಾಶುವಲಿ ಮಾತಾಡ್ತಿರ್ಬೇಕಾರೆ, ಎಲ್ಲದಕ್ಕೂ ಸಿಂಗರ್ ಆಯಿತು ವಸಿಷ್ಠ, ನಿಮ್ಮ ಸಾಂಗಿಗೆ ಮಾತ್ರ ಆಗಿಲ್ಲ, ಏನಪ್ಪ ನೀ ಒಳ್ಳೆ ಸಿಂಗರ್ ಇದನ್ನ ಹುಡುಗ ವಸಿಷ್ಠ ಅಂತ ಸಕಲ ಆಡ್ತಾನೆ ನೋಡಿ ಇತ್ತು. ಸುಮ್ಮನೆ ಜೋಕಿಗೆ ಹೇಳಿದ್ದು. ಅಯ್ಯೋ ಮರ್ತೇ ಹೋಗಿತ್ಕೊಂಡ್ರೆ, ನೀವು ಒಂದು ಕೆಲಸ ಮಾಡಿ, ನಾಳೆ ಫ್ರೀ ಇದ್ರೆ ಬಂದ್ಬಿಡಿ. ಹಂಗೆ ಹೋಗಿ ರೆಕಾರ್ಡ್ ಮಾಡಿದ್ದು. ಸೊ ಅದು ಯಾರಿಗೂ ಗೊತ್ತಿರಲಿಲ್ಲ ಟೀಮಲ್ಲಿ. ನಾವಿಬ್ಬರೇ ಸುಮ್ಮನೆ ಇರ್ತಾರೆ ಮಾತಾಡಿಕೊಂಡು ಕ್ಯಾಶುವಲಿ ಮಾತಾಡುವಾಗ ಸುಮ್ಮನೆ ಜೋಕ್ ಮಾಡಿದ್ದಕ್ಕೆ ಸಾಂಗ್ ಫಿಕ್ಸ್ ಆಗೋಯ್ತು. ರೆಕಾರ್ಡ್ ಮಾಡಿದ್ಮೇಲೆ ಕೇಳಿದ ಮೇಲೆ ಟೀಮ್ ಅವರು ಓಕೆ ಚೆನ್ನಾಗಿದೆ, ಏನಾದ್ರು ಮಾಡೋಣ, ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂದ್ಬಿಟ್ಟು ಟೋಟಲ್ ಅನ್ಪ್ಲಗ್ ವರ್ಷನ್ ಪ್ಲ್ಯಾನ್ ಮಾಡಿ ಅದನ್ನ ಸಪ್ರೇಟಾಗಿ ಶೂಟ್ ಮಾಡಿ ನೋಡಿ. ಹಾಡು ನಿನ್ನಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ, ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ. ಆಹಾ ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ. ನಾನು ಇಷ್ಟೋ ಸಲ ಕೇಳಿದ್ದೇನಪ್ಪ, ಅದು ನೀವು ಹಾಡಿದ್ದು ನೋಡಿ. ಎಷ್ಟು ಹಿಂದೆ ಇದ್ದೇನೆ ಈಗ, ಇತ್ತೀಚೆಗೆ ಪ್ರೆಸ್ ಮೀಟಿಗೂ ಹೋಗ್ತಾ ಇಲ್ಲ, ಇಲ್ಲಿ ಏನೇನು ನಡೀತಿದೆ ಅಂತ ಗೊತ್ತಾಗಲ್ಲ. ಬಟ್ ನನ್ನದೇ ಆದ ಒಂದು ಲೋಕದಲ್ಲಿ ಅಂತೇಳಿ ಈಗ ಉಲ್ಟಾ ಸಂದರ್ಶನ ಆದರೆ ಈಗ ಹೇಳಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ನನಗೆ ಅನಿಸೋದು, ಒಂದು ಪ್ರೆಸ್ ಮೀಟ್ನಲ್ಲಿ ನಾನಿಲ್ಲ, ಇಲ್ಲದೇ ಇದ್ದಾಗ ಏನೋ ಒಂದು ಘಟನೆ ನಡೀತದೆ. ನಡೆದಾಗ ಒಬ್ಬರು ಕಮೆಂಟ್ ಮಾಡ್ತಾರೆ, ಛೆ ಈಗ ಗಣೇಶ್ ಕಾಸರಗೋಡು ಇರಬೇಕಾಗಿತ್ತು ಅಂತೇಳಿ. ಅದೊಂದು ಛಾಪ್ ಇದೆಯಲ್ಲ, ಆ ಛಾಪು ಈಗ ನಿಮ್ಮದು ಬಂದಿದೆಯಾ? ಛಾಪು ಇದೆ ಸರ್, ಖಂಡಿತವಾಗ್ಲೂ. ಈ ವಸಿಷ್ಠ ಇರಬೇಕಾಗಿತ್ತು ಈಗ ಅಂತ, ಈ ಕ್ಯಾರೆಕ್ಟರ್ ವಸಿಷ್ಠ ಮಾಡ್ಬೋದು. ನನಗೇನಂದರೆ, ಆ ಥರ ಕೆಲವೊಂದ್ಸಲಿ ಕೇಳ್ಪಟ್ಟಿದ್ವಿ, ಈ ಪಾತ್ರ ವಸಿಷ್ಠ ಮಾಡಬೇಕಿತ್ತು ಅಂತ. ತುಂಬ ಜಾಸ್ತಿ ಕೇಳ್ಪಟ್ಟಿರೋದೇನೆಂದರೆ, ನನ್ನ ಬಹುತೇಕರು ನನಗೆ ಹೇಳೋದು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರು ಹೇಳೋದು, ಇನ್ನೂ ಬಳಸ್ಕೋಬೇಕಾಗಿತ್ತು, ಇನ್ನೂ ಬಳಸ್ಕೋಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬಳಸ್ಬೋದಾಗಿತ್ತು, ಅಥವಾ ಯಾಕೆ ಸಾಯಿಸ್ಬಿಟ್ರಲ್ಲ ಬೇಗ. ಏನು ಮಾಡೋದು, ನಮ್ಮ ಕೈಲಿ ಇಲ್ವೇ ಆಯುಷ್ಯ ಸಿನಿಮಾದ. ಅಂದರೆ ಅಷ್ಟೇ ಇರುತ್ತೆ ಅಂದರೆ ಆ್ಯಕ್ಟೇ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಆ್ಯಕ್ಟ್ ಮಾಡಿ ಬಂದಮೇಲೆ ಕಟ್ಟಾದಾಗ ಸತ್ತೋದಾಗ ಅದು ನಮ್ಮ ಕೈಲಿರಲ್ಲ. ಸೊ ಅದು ಜಗಳ ಆಡಿದ್ದಿದೆಯಾ ಆ ಸಂದರ್ಭದಲ್ಲಿ? ಇಲ್ಲ ಸರ್, ಏನು ಜಗಳ ಮಾಡೋ ಪ್ರಯೋಜನ ಏನು? ಒಂದು ನೋವು ಇದ್ದೆ ಒಳಗೆ. ಖಂಡಿತವಾಗ್ಲೂ. ಈಗ ಉದಾಹರಣೆಗೆ ಒಂದು ಸಿನಿಮಾದಲ್ಲಿ ಒಂದು 40 ದಿವಸ ಆ್ಯಕ್ಟ್ ಮಾಡಿರ್ತೀನಿ, ಒಂದು 10 ದಿವಸದ 15 ದಿವಸದ ಫುಟೇಜ್ ಇದ್ರೆ ಏನನ್ಸುತ್ತೆ? ಸೊ ಅದು ಅವರವರ
ಸ್ವಂತ ಕಾರಣಗಳಿಗೆ ಮಾಡ್ಕೊಂಡಿರ್ತಾರೆ. ಸಂತೋಷ, ಅದರಿಂದನೇ ಅವರು ಚೆನ್ನಾಗಿರ್ತಾರೆ. ಇರಲಿ ಬಿಡಿ, ನಮಗೇನು ಹೋಗೋದು, ನಮ್ಗೆ ಆ್ಯಕ್ಟ್ ಮಾಡಿದ್ದಕ್ಕೆ ಪೇಮೆಂಟ್ ಒಂದು ತೊಗೊಂಡಿರ್ತೀವಿ ಒಂದು ಕಡೆ. ಆ್ಯಂಡ್ ತಪ್ಪು ನನ್ನ ಕಡೆಯಿಂದ ಆಗಿಲ್ಲ. ನನಗೆ ಕೇಳಿದ್ದರಲ್ಲಿ ನನಗೆ ಕೊಟ್ಟ ಪಾತ್ರಕ್ಕೆ ನಾನು 100ಕ್ಕೆ 100 ಕೊಟ್ಟಿದ್ದೀನಿ. ಇಲ್ಲ ಇವನ ಕೈಲಿ ಆಗಿಲ್ಲ, ಅವ್ನು ಆ್ಯಕ್ಟಿಂಗ್ ಬಂದಿಲ್ಲ ಅಂತ ಯಾರು ಯಾವತ್ತಾರು ಹೇಳಿದ್ದಿದ್ರೆ ಖಂಡಿತವಾಗ್ಲೂ ಅದನ್ನ ಕಲ್ತ್ಬಿಟ್ಟು ವಾಪಸ್ ಬರ್ತಾ ಇದ್ದೆ, ಬ್ರೇಕ್ ತೊಗೊಂಡು. ಬಟ್ ಮಾಡಿದಾಗ ಅಲ್ಲಿ ಸೆಟ್ಟಲ್ಲಿ ಚಪ್ಪಾಳೆ ಹೊಡ್ಬಿಟ್ಟು ಆ ಸೀನೆ ಥಿಯೇಟ್ರಲ್ಲಿ ಹೋದಾಗ ಇರಲ್ಲ ಅಂದರೆ ಅದು ನನ್ನ ಕೈಯಲ್ಲಿ ಇಲ್ಲ. ಆ್ಯಂಡ್ ಯಾವಾಗಲೂ ಅದನ್ನು ತುಂಬ ಜನ ನನಗೆ ಹೇಳಿರೋದು, ಇನ್ನು ಬಳಸಬೇಕಾಗಿತ್ತು, ಬಳಸ್ಕೋದಿತ್ತಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅಂತ. ನನ್ನ ಕೈಲಿ, ನಾನಲ್ಲ ಡೈರೆಕ್ಟರ್, ನಾನಲ್ಲ ಪ್ರೊಡ್ಯೂಸರು, ನಾನಲ್ಲ ಹೀರೋ ಅಂತ ಹೇಳಿದ್ದುಂಟು. ನಂತರ ಅದೇ ಸಾಯ್ಬಿಡಿ ನೀವು ಬದುಕಿ ಅನ್ನೋದು. ಆ್ಯಂಡ್ ಒಂದು ಕೆಲವು ವರ್ಷಗಳ ಮುಂಚೆ ಯಾಕೆ ನೀವು ಹೀರೋ ಯಾಕೆ ಮಾಡಬಾರ್ದ ನೀವು, ಇದು ಸಾಕಲ್ವ, ಇದು ಎಷ್ಟು ಮಾಡ್ತೀರಿ ಅನ್ನೋರು. ಆ್ಯಂಡ್ ಅದೆಲ್ಲವೂ ದಾಟಿ ಈಗ ಬೇರೆ ಒಂದು ಫೇಸ್ ಆಗಿದೆ. ಸೊ ಅದೇ ಹೇಳೋದಲ್ಲ, ಆ್ಯಕ್ಟರ್ ಆಗ್ತೀನಿ ಅಂತಲೇ ಗೊತ್ತಿಲ್ಲದವನಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿ ನಿರಂತರವಾಗಿ ಕೆಲಸ ಮಾಡೋ ಅಂಥ ಒಂದು ಯೋಗ ಸಿಕ್ಕಿದಾಗ ತುಂಬ ಯೋಚನೆ ಮಾಡಬಾರ್ದು, ಸಿಕ್ಕದೇ ಇರೋದ್ರ ಬಗ್ಗೆ ಕೊರಗಬಾರ್ದು, ಸಿಕ್ಕಿರೋದ್ರ ಬಗ್ಗೆ ಬೀಗಬಾರ್ದು, ಕೆಲಸ ಮಾಡ್ಕೊಂಡು ಹೋದ್ರೆ ಬಾಕಿದೆಲ್ಲ ತಾನಾಗೆ ಆಯ್ತು. ಎಷ್ಟು ಸ್ನೇಹ ಆಗಿದೆ ಈಗ ಎಷ್ಟು ಜೊತೆ ಸಿನಿಮಾದಿಂದನೇ, ರಾಜಾ ಹುಲಿಯಿಂದನೇ ಅಲ್ಲ ಹಾಗೆ. ಆ್ಯಂಡ್ ಹಿ ಈಸ್ ಒನ್ ಪರ್ಸನ್. ಅಂದರೆ ಬದುಕಲ್ಲಿ ನಾವೇನೋ ಮಾಡಬೇಕು, ನಾವೇನೋ ಸಾಧಿಸ್ಬೇಕು, ಅಥವಾ ಒಂದಷ್ಟು ಸಣ್ಣ ಪುಟ್ಟ ಗುರಿಗಳಿಟ್ಕೊಂಡು ನಾವು ಹೋಗಬೇಕು ಅಂತ ಅಂದ್ಕೊಂಡಾಗ ನಾನು ನೋಡಿದ ಹಾಗೆ ಎಷ್ಟು ಥರ ಇನ್ನೊಬ್ಬರನ್ನ ನಾನು ಕಂಡಿಲ್ಲ. ಆ್ಯಂಡ್ ನಾನು ಯಾರನ್ನಾರು ಈ ವಿಚಾರದಲ್ಲಿ ಫಾಲೋ ಮಾಡ್ತೀನಿ ಅಂದರೆ ಯಶ್ನ ಮಾತ್ರ. ಯಾಕೆಂದರೆ ಆಗ ರಾಜಾ ಹುಲಿ ಟೈಮಲ್ಲೂ ಹಿ ವಾಸ್ ಸೋ ಕ್ಲಿಯರ್ ವಿತ್ ಹಿಸ್ ಥಾಟ್ಸ್. ಈ ಸಿನಿಮಾ ಹಿಂಗಾಗುತ್ತೆ, ಇದು ಹಿಂಗಾದ್ಮೇಲೆ ಈ ಥರ ಪಾತ್ರಗಳು ಬರುತ್ತೆ, ಅದಾದ್ಮೇಲೆ ನಾನು ಈ ಥರದ್ದು ಮಾಡಬೇಕು ಹೇಳೋರು. ಆ್ಯಂಡ್ ಈ ಸಿನಿಮಾ ಆದಮೇಲೆ ನಿಮ್ಗೆ ಯಾವ ಥರದ್ದು ಆಫರ್ಗಳು ಬರುತ್ತೆ, ಅದನ್ನು ನೀವು ಯಾವ ರೀತಿ ನೀವು ಪಿಕ್ ಮಾಡಬೇಕು, ಆ್ಯಂಡ್ ಗೆದ್ದರೆ ಏನು ಸೋತ್ರೆ ಏನು, ಹೆಂಗೆ ನಾವು ಹೌ ಡು ವಿ ಡೀಲ್ ವಿತ್ ದಟ್ ಫೇಲ್ಯೂರ್ ಆರ್ ಸಕ್ಸಸ್ ಆರಾಮಾಗಿ ಮಾತಾಡೋರು. ಆ್ಯಂಡ್ ಅವತ್ತು ಮಾತಾಡ್ತಿದ್ದ ದಾಟಿಲಿ ಇವತ್ತು ಹಾಗೆ ಮಾತಾಡ್ತಾರೆ. ಆ್ಯಂಡ್ ನಾಳೆ ನಾ ಏನು ಮಾಡ್ತೀನಿ ಅಥವಾ ಮಾಡಬೇಕು ಅನ್ನೋ ಆಸೆ ಇದೆ. ಸೋತ್ರೂ ಚಿಂತೆ ಮಾಡಲ್ಲ, ಗೆದ್ದರೂ ಚಿಂತೆ ಮಾಡಲ್ಲ ಮನುಷ್ಯ. ಅದಕ್ಕೆ ಚಲದಂಕಮಲ್ಲ ಅಂತ ಕರಿತೀವಿ. ಆ್ಯಂಡ್ ದಟ್ ಪ್ರಾಲಿಫಿಕ್, ದಟ್ ಸಿಗ್ನಿಫಿಕೆಂಟ್ಲಿ ಕಾನ್ಫಿಡೆಂಟ್, ಅದು ನನಗೆ ಭಾಳ ಇಷ್ಟ. ಆ್ಯಂಡ್ ತುಂಬ ವ್ಯಕ್ತಿ ಬಗ್ಗೆ ನನಗೆ ಗೌರವ ಅದರಿಂದನೇ. ಆ್ಯಂಡ್ ಸುಮ್ಮನೆ ಏನೋ ಒಂದು ಖಾಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋವಂಥ ಜಾಯಮಾನ ಅಲ್ಲ. ನಾನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ 2 ಕಾಟೇಜ್ ಹಾಕಿದ್ರು. ಅಲ್ಲಿ ಎಲ್ಲ ಹುಡುಗರು ನೆಲದಲ್ಲಿಗೆ ಕೂತ್ಕೊಂಡು ಸ್ಕ್ರಿಪ್ಟು ಅದು ಇದು ಅಂತೆಲ್ಲ ಮಾಡ್ತಿದ್ವಿ. ಏನು ವಿಷಯ ಅಂತ ಕೇಳಿದ್ದೆ. ನಾವು ಸ್ಕ್ರಿಪ್ಟ್ ಮಾಡ್ತಾಯಿದ್ವಿ, ಎಲ್ಲ ಒಂದಷ್ಟು ಜನ ಕತೆ ಮಾಡ್ತಾಯಿದ್ದಾರೆ. ಈಗ ನೋಡಿದರೆ ಇದು ಹೆಂಗೆ ಸಾಧ್ಯ, ಅಷ್ಟು ಜನರಲ್ಲಿ ಕೂರಿಸ್ಕೊಂಡು ಅಷ್ಟು ಬಾಡಿಗೆ ಕೊಟ್ಟು ಅದು ಹೇಗೆ, ಅಂದರೆ ಆಲೋಚನೆ ಇದೆಯಲ್ಲ ಎಷ್ಟದು ಆ ಥರ ಇದೆ ಅಂತ. ಕನ್ವಿಕ್ಷನ್ ಅಲ್ವಾ, ಕ್ಲಾರಿಟಿ ಹೇಳಿದ್ನಲ್ಲ. ಅಂದರೆ ಇಲ್ಲಿ ನಾನು ಒಂದು ಸಿನಿಮಾ ಗೆಲ್ಲಕ್ಕೆ ಬನ್ನ, ಸ್ಟಾರ್ ಆಗಕ್ಕೆ ಬನ್ನ ಅಷ್ಟೇ ಸಾಕ. ಪ್ರಶ್ನೆಗಳು ಎಲ್ಲ ಕಲಾವಿದರಿಗೂ ಬರೋದದೆ. ಈಗ ನಾನು ಬಂದೆ, ಗೆದ್ದೆ, ಆಯ್ತು ಮುಗೀತಾ, ಮನೆಗೆ ಹೋಗೋಣ, ಇಲ್ಲ ಅಲ್ಲ, ಸ್ಟಾರ್ ಆದೆ ನೆಕ್ಸ್ಟ್, ಆಯ್ತು ಅಷ್ಟೇನಾ ಮುಗೀತಾ, ಇಲ್ಲ ಅಲ್ವಾ, ಸೂಪರ್ ಸ್ಟಾರು ಆಗ್ಬಿಟ್ಟೆ, ಅಷ್ಟೇನಾ ಮುಗೀತಾ, ಇಲ್ಲ ಅಲ್ವಾ. ಇದು ನಿರಂತರ ಕಲೆಯನ್ನು, ಕಲಾ ಪೋಷಣೆಯನ್ನು ಬದುಕಾಗಿಸ್ಕೊಂಡು ಅದರಿಂದ ಸಂಪಾದನೆ ಮಾಡಿ ಬದುಕೋರು ನಾವು. ಆ್ಯಂಡ್ ನಾವು ಉಸಿರಿರೋ ತನಕ ವಾಪಸ್ ಇಷ್ಟು ವರ್ಷಗಳು ಕಳೆದ ಮೇಲೆ ಬೇರೆ ಫೀಲ್ಡ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾವು ಕೊನೆ ಉಸಿರು ತನಕ ಇಲ್ಲೇ ದುಡಿಬೇಕು. ಸೊ ಇಲ್ಲಿ ದುಡಿಯೋವಾಗ ನೆಕ್ಸ್ಟ್ ಏನು, ವಾಟ್ ಈಸ್ ನೆಕ್ಸ್ಟ್, ಮೊನೋಟನಿ ವರ್ಕ್ ಆಗಲ್ಲ, ಬೋರ್ಡಮ್ ಕೊಟ್ಬಿಡುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಗುರಿಗಳು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಬೇರೆ ಬೇರೆ ಬಜಲ್ನ ಹುಡ್ಕೊಂಡು ಹೋಗ್ತಾನೆ ಇರಬೇಕು, ಅದಕ್ಕೆ ಡೆಡಿಕೇಟ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಪ್ರತಿ ಸಿನಿಮಾ ಹೊಸದು, ಪ್ರತಿ ಪಾತ್ರ ಹೊಸದು, ಯಾವುದು ರಿಪೀಟ್ ಅಲ್ಲ. ಶೈಲಿ ಒಂದೇ ಆಗ್ಬೋದೇನೋ ಕೆಲವ್ರದ್ದು, ಅದು ಬಿಟ್ಟರೆ ನಿಮಗೆ ಬರ್ತಕ್ಕಂಥ ಸಿನಾರಿಯೋಗಳು ಹೊಸದು. ಆ್ಯಂಡ್ ಎಲ್ಲ ಪಾತ್ರದ ಅಭಿವ್ಯಕ್ತಿ, ಮೆಂಟಾಲಿಟಿ ಎಲ್ಲವೂ ಹೊಸದು. ಯು ಹ್ಯಾವ್ ಟು ಕೀಪ್ ವರ್ಕಿಂಗ್, ಯು ಹ್ಯಾವ್ ಟು ಕೀಪ್ ಡೆಲಿವರಿಂಗ್ ಎವ್ರಿ ಡೇ, ಎವ್ರಿ ಸಿಂಗಲ್ ಶಾಟ್. ಸೊ ಶಾರ್ಟ್ ಚೆನ್ನಾಗಿಲ್ಲ ಅಂದರೆ ಇಟ್ಕೊಳ್ಳಲ್ಲ ಅಲ್ಲ. ಸೊ ಒಂದೊಂದು ಶಾರ್ಟು ಚಾಲೆಂಜ್, ಅದನ್ನ ಕೊಡಬೇಕು. ಅದೆಲ್ಲರೂ ಅಂದರೆ ಬೇಸಿಕಲಿ ನಮಗೆ ನಮ್ಮ ಡೈರೆಕ್ಟ್ರು ಟೀಮ್ ಇರುತ್ತೆ, ಅವ್ರು ಮೆಚ್ಕೋಬೇಕು. ಸೊ ಅಲ್ಲಿ ಬಂದಿದ್ದು ಸ್ಕ್ರೀನ್ ಟ್ರಾನ್ಸ್ಲೇಟ್ ಆಗಿ ಅದನ್ನ ಜನ ಮೆಚ್ಕೋಬೇಕು. ಅದರಿಂದ ಇನ್ನೊಂದು ಸಿನಿಮಾಗಳು ಮಾಡಬೇಕು. ಅದು ಒಂದು ನಿರಂತರವಾದ ಜರ್ನಿ ಅದು. ಸೊ ಒಬ್ಬ ಕಲಾವಿದ ನಿರಂತರ ವಿದ್ಯಾರ್ಥಿ, ಅದು ಅರಿತವ ತಣ್ಣಗಿರ್ತಾರೆ. ಟಗರಿಗೆ ಹೇಗೆ ಅವಕಾಶ ಬಂತದ್ದು? ಗೋಧಿವಣ್ಣ ಸಿನಿಮಾ ನೋಡಿದ್ರಂತೆ ಸೂರ್ಯವರು.
ಸೊ ನನಗೆ ಶ್ರೀಕಾಂತ್ ನಾಗಿ ಆ್ಯಕ್ಚುಲಿ ಪರಿಚಯ ನನಗೆ ಮುಂಚೆ, ಶ್ರೀಕಾಂತ್ಗಿಂತ ಮುಂಚೆ. ನಾಗಿ ಬಂದು ನಾಗಿಗೆ ನನಗೆ ಕಾಮನ್ ಫ್ರೆಂಡ್ ಇದ್ರು. ಸೊ ಅವರು ಮಾತಾಡ್ತಿದ್ರು, ಒಂದ್ಸಲಿ ನೋಡ್ಬೇಕಂತೆ, ಇದು ಸಿಗೋಣ. ಆ್ಯಂಡ್ ಒಂದ್ಸಲಿ ಎಲ್ಲಿ ಸಿಟಿ ಕ್ಲಬ್ಬಲ್ಲಿ ಅನ್ಸುತ್ತೆ ಸಿಕ್ಕಿದಾಗ ಮಾತಾಡ್ಬಿಟ್ಟು ನೋಡಿದ್ರು. ಓಕೆ, ಹಾಂ ಚೆನ್ನಾಗಿದ್ರಾ, ಪಿಕ್ಚರ್ ಮಾಡಿದ್ದೇನೆ ಶಿವಣ್ಣದು, ಸ್ಟೈಲ್ ಪಿಜ್ಜಾ ಮಾಡಿದೆ ಶಿವಣ್ಣದು, ಅದು ಮಾಡಿದ್ದಾರೆ. ಚಿಕಣ ಮಾತಾಡ ಕಲ್ಗಟ್ಕೊಳ್ಳಿ. ನೆಕ್ಸ್ಟ್ ಸಿಕ್ಕ ಮೇಲೆ ಏನು ಇದು ಹಿಂಗಿರುತ್ತೆ, ಇದು ಒಂದು ಇಬ್ಬರು ಹುಡುಗರು ಈ ಥರ ಡಾಲಿ ಚಿಟ್ಟೆ ಥರ ಇರ್ತಾರೆ, ಇಬ್ಬರು ಒಂದು ಇಲ್ಲ ಫ್ರೆಂಡ್ಸು, ಒಳ್ಳೆ ಆಯಿತು ಹೇಗೆ ಟಕ್ಕರ್ ಇರುತ್ತೆ ಹೀರೋದು, ಮಾಡ ಬನ್ನಿ. ಬಟ್ ಸೂರಿ ಬೀಯಿಂಗ್ ಸೂರಿ, ಅವರ ಮುಂಚಿನ ಸಿನಿಮಾಗಳು, ಅದಕ್ಕೆ ಟಗರು ಮುಂಚೆ ಎಲ್ಲ ಮಾಡಿದಂಥ ಹಲವಾರು ಸಿನಿಮಾಗಳು, ಎಸ್ಪೆಷಲಿ ದುನಿಯಾ ನನಗೆ ಭಾರಿ ಪ್ರಿಯವಾದ ಸಿನಿಮಾ. ಸೊ ಅಂದರೆ ಅದರಲ್ಲಿರ್ತಕ್ಕಂಥ ಭಾವನೆಗಳು, ಭಾವೋದ್ವೇಗಗಳು ವೆರಿ ರೇರ್. ಆ ಥರದ್ದೊಂದು ಸಿನಿಮಾ ಬರೋದು, ಅಂಥ ರೇರೆಸ್ಟ್ ಆಫ್ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಅದು ಒಂದು ತುಂಬ ಇಷ್ಟವಾದ ಸಿನಿಮಾ. ಸೊ ಅವ್ರನ್ನ ನಾವು ಪ್ರಶ್ನೆ ಮಾಡೋದವ್ರು ಎಂತು ಆ್ಯಂಡ್ ಇನ್ನೂ ಆಸೆ ಪಡ್ತೀವಿ ಕೆಲಸ ಮಾಡಬೇಕಂತ. ಸೊ ಹೇಳಿದ ತಕ್ಷಣ ಎಸ್ ಡನ್, ಹಂಗೆ ಶುರು ಆಯಿತು. ನಂತರ ಶಿವಣ್ಣ ಸ್ನೇಹ ಹೇಗೆ ಸರ್? ಶಿವಣ್ಣ ಎಲ್ರಿಗೂ ಸ್ನೇಹ, ಮನುಷ್ಯ ಸ್ನೇಹಜೀವಿ ಅವರು, ವ್ಯಕ್ತಿನೇ ಹಾಗೆ, ಕಪಟ ಇಲ್ಲ, ಯಾರು ಮೈನಸ್ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ವ ಇಲ್ಲ ಅಂದರೆ ಅವರು ತುಂಬ ಯೋಚನೆ ಮಾಡಿ ವ್ಯವಹರಿಸಲ್ಲ, ತುಂಬ ನೇರ ನಿಷ್ಠುರ ಎಲ್ಲವೂ ಹೌದು. ಆ್ಯಂಡ್ ಅವ್ರಿಗೆ ಒಬ್ಬರ ಮೇಲೆ ಕಣ್ಣಿಟ್ಟು ಇವನೇನೋ ಎತ್ತ ಅಂತ ಯೋಚನೆ ಮಾಡೋ ಮನುಷ್ಯ ಅಲ್ಲ. ಕೀಳರಿಮೆ ಇಲ್ಲ, ಇನ್ಸೆಕ್ಯೂರಿಟಿ ಇಲ್ಲ. ಬೇಸಿಕಲಿ ದೊಡ್ಡ ಪ್ಲಸ್ ಅವ್ರಿಗೆ ಇನ್ಸೆಕ್ಯೂರಿಟಿ ಇಲ್ಲ. ಆ್ಯಂಡ್ ಕೈಲಾದ್ರೆ ಸಪೋರ್ಟ್ ಮಾಡೋಣ ಬನ್ನಿ, ಅದರಲ್ಲಿ ಏನು ಅಂತಾರೆ. ಆ್ಯಂಡ್ ಇಲ್ಲ ಹಿಂಗೆ ಆ್ಯಕ್ಚುಲಿ ಟಗರುನಲ್ಲೇ ಅವ್ರನ್ನ ಬೈಯೋ ಸೀನ್ಗಳು ಒಂದಷ್ಟು ಇತ್ತಲ್ಲ, ಅದಕ್ಕೆ ಅವರ ಫ್ಯಾನ್ಸ್ ಎಲ್ಲ ತುಂಬ ಗಲಾಟೆ ಮಾಡಿದ್ರು ಆ ಟೈಮಲ್ಲಿ ರಿಲೀಸ್ ಆದಾಗ. ಆ್ಯಂಡ್ ಆವಾಗ ಅವರೇ ನಮಗೆ ಫೋನ್ ಮಾಡ್ಬಿಟ್ಟು ತಲೆ ಕೆಡಿಸ್ಕೊಳೋಣ, ಅದೇ ಪಿಕ್ಚರ್ ಅದು, ನೀವೇನು ಆರಾಮಾಗಿ ಆಯ್ತಾ, ನಾನು ಇದನ್ನೇ ಆಯಿತು, ಯಾರು ಮಾಡ್ತಾರೆ ಹಂಗೆ. ಆ್ಯಂಡ್ ನಿಮಗೆ ಪಾತ್ರಗಳು ಅಲ್ಲಿ ಬಂದು ಸ್ಕ್ರೀನ್ ಮೇಲೆ ಆ ಥರ ಅಬ್ಬರ ಇಟ್ಟು ಬೈದು ಇನ್ನೊಂದು ಮತ್ತೊಂದು ಮಾಡ್ತಿರೋ ಕಿಂಚಿತ್ತು ಲವಲೇಶನು ತಲೆ ಕೆಡಿಸ್ಕೊಳ್ಳದೆ ತುಂಬ ಹೊಸ ಹುಡುಗನ ಥರ ಸ್ಪಂದಿಸ್ಕೊಂಡಲ್ಲಿ ಆರಾಮಾಗಿ. ಆ್ಯಂಡ್ ಇಡೀ ಸೆಟ್ಟಲ್ಲಿ ತುಂಬ ಫ್ರೀಡಮ್ ಇರುತ್ತೆ ಶಿವಣ್ಣ ಇದ್ರೆ. ಬಂದ್ರ ಹೋದ್ರ ಅನ್ನೋದು ನೋಡೋದು ಅದೆಲ್ಲ ಯಾವ ಥರನಾದ ಇನ್ಸೆಕ್ಯೂರಿಟಿ ಇಲ್ಲ ಅವ್ರಿಗೆ. ಆ್ಯಂಡ್ ತುಂಬ ಕೂಲಾಗಿ, ಕ್ಯಾಶುವಲ್ ಆಗಿ, ಕಂಪೋಸ್ಡ್ ಆಗಿರುತ್ತೆ. ಆ್ಯಂಡ್ ಹಾಗಾಗಿ 4 ಸಿನಿಮಾ ಮಾಡ್ಲಿಕ್ಕೆ ಆಯ್ತು ನನಗೆ ಅಲ್ಲ ಶಿವಣ್ಣ. ಎಸ್ ಸರ್ ಇಷ್ಟೇ ಸರ್, ಈ ಸಿನಿಮಾ ಇದೊಂದು ಈ ಟೈಮ್ದು ಅಷ್ಟೇ ಸರ್. ಇದು ಇಂಥದ್ದು 100 ಪಾತ್ರಗಳು ಬರಬೇಕು, ಮಾಡಬೇಕು ಕಲಾವಿದರು. ಇದಕ್ಕೆ ಸಿಗಾಕೊಂಡು ಇಲ್ಲಿ ಇಮೇಜ್ ಅಂತನೋ ಇನ್ನೊಂದಂತನೋ ನೋಡ್ಕೊಂಡು ಕೂತ್ರೆ ಆ ಕಥೆ ಬರಲ್ಲ ಆಚೆ. ಕಥೆ ಹೇಳುವಂಥ ಕೆಲಸ ನಮ್ಮದು. ಈಗ ಒಂದು ಎಳೆ ಮಗುನ ಅಜ್ಜಿನೋ ತಾಯಿನೋ ತಾತನೋ ತಂದೆನೋ ಕತೆ ಹೇಳಿ ಪುಸಲಾಯಿಸಿ ಮಲಗಿಸಲ್ವ, ಅಷ್ಟು ಸ್ವಚ್ಛವಾದ ನಿರ್ಲಿಪ್ತವಾದ ಒಂದು ಭಾವನೆ ಸಿನಿಮಾ ಮಾಡೋದು, ಸಿನಿಮಾ ಹೇಳೋದು. ಸೊ ಒಂದು ಒಳ್ಳೆ ಕಥೆಯನ್ನು ಜನಕ್ಕೆ ಒಪ್ಪಿಸಿ ಅದು ಅವ್ರಿಗೆ ಕನ್ವಿನ್ಸ್ ಆಗಿ ಅವ್ರ ಸಮಾಧಾನ ಆಗೋದಕ್ಕೆ, ಅವ್ರಿಗೆ ಕೊಟ್ಟ ಸಮಯಕ್ಕೆ ಮತ್ತು ದುಡ್ಡಿಗೆ ಮೋಸ ಆಗಿಲ್ಲ ಅಂತ ತೃಪ್ತಿಯಿಂದ ಆಚೆ ಹೋಗ್ಬೇಕು. ಇಷ್ಟೇ ಒಂದು ಸಿನಿಮಾ ಬೇಸಿಕಲಿ.